ಮಕ್ಕಳೇ, ಬೇಗ ನಿಮ್ಮ ಕ್ಲಾಸ್ ವರ್ಕ್ ತಗೊಂಡ್ ಬಂದು ನನ್ನ ಟೇಬಲ್ ಮೇಲೆ ಇಡಿ. ಎಲ್ಲರೂ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದೀರಾ ಅಲ್ವಾ? ಹಾ ಮೇಡಮ್, ನಾವೆಲ್ಲರೂ ಮಾಡಿದೀವಿ. ಆದ್ರೆ ಈ ಶ್ಯಾಮು ಅವನು ಹೋಮ್ವರ್ಕ್ ಮಾಡಿ ತಂದಿಲ್ಲ. ಹಾ, ಏನಾಯ್ತು? ಶ್ಯಾಮು ಯಾಕೆ ಹೋಮ್ವರ್ಕ್ ಮಾಡಿಲ್ಲ ನೀನು? ಏನಾಯ್ತು? ಶ್ಯಾಮು ಏನು ಮಾತಾಡಲ್ಲ. ಅದಕ್ಕೆ ಮೇಡಮ್ಗೆ ಕೋಪ ಬರುತ್ತೆ. ಮತ್ತೆ ಶ್ಯಾಮುಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಶ್ಯಾಮು ಕೈ ಹಿಡ್ಕೊಂಡು ನೋಡು ಶಾಕ್ ಆಗ್ತಾರೆ. ಶ್ಯಾಮುಗ್ ಹೇಳ್ತಾರೆ, ಅರೆ ಶ್ಯಾಮು, ನಿನ್ ಕೈಗೆ ಏನಾಯ್ತು? ಯಾಕೆ ಬಟ್ಟೆ ಸುತ್ಕೊಂಡಿಟ್ಟಿದ್ಯಾ? ಮೇಡಮ್ ನಾನ್ ಹೇಳ. ಇಲ್ಲ, ನೀನ್ ಬಾಯ್ ಮುಚ್ಚಿ ಸುಮಿತ್. ನಾನು ಇವನ ಹತ್ರ ಮಾತಾಡ್ತಿದ್ದೀನಿ. ಶ್ಯಾಮು, ಹೇಳು ಪುಟ್ಟ, ಏನಾಯ್ತು? ಅದು ಮೇಡಮ್, ನೆನ್ನೆ ನಾನು ಹೆಂಚ್ ಮೇಲೆ ಚಪಾತಿ ಮಾಡ್ಬೇಕಾದ್ರೆ ನನ್ನ 2 ಕೈಗಳು ಸುಟ್ಟೋಯ್ತು. ಅರೆ, ನೀನ್ ಯಾಕೆ ರೊಟ್ಟಿ ಮಾಡ್ತಾ ಇದ್ದೆ? ನಿಮ್ಮ ಅಮ್ಮ ಎಲ್ಲಿ? ತಾಯಿಗೆ ಹುಷಾರಿಲ್ಲ ಮೇಡಮ್. ಮತ್ತೆ ತಂದೆ ಪಟ್ಟಣಕ್ಕೆ ಹೋಗಿದ್ದಾರೆ ಕೆಲಸ ಮಾಡೋಕೆ. ಹಾಗಾಗಿ ನಾನೇ ಅಡುಗೆ ಮಾಡ್ಬೇಕಾಗುತ್ತೆ. ಆದ್ರೆ ನೆನ್ನೆ ನನ್ನ ಕೈ ಎಲ್ಲ ಸುಟ್ಟೋಯ್ತು. ಹಾಗಾಗಿ ಇವತ್ತು ಅಡುಗೆನೇ ಮಾಡಿಲ್ಲ. ಶ್ಯಾಮು ಹೇಳಿದ್ದು ಕೇಳಿ ಮೇಡಮ್ಗೆ ತುಂಬಾ ಬೇಜಾರಾಗತ್ತೆ. ಮತ್ತೆ ಯೋಚನೆ ಮಾಡಿ ಹೇಳ್ತಾರೆ, ಶ್ಯಾಮು ತಗೋ, ಈ ಕಾಸಿಟ್ಕೋ. ಇಂಟರ್ವೆಲ್ ಕೊಡ್ತಾರಲ್ಲ, ಕ್ಯಾಂಟೀನಲ್ಲಿ ಏನಾದ್ರೂ ತಗೊಂಡ್ ತಿನ್ನು. ಅವನು ಹೇಗ್ ತಿಂತಾನೆ ಮೇಡಮ್? ಇಲ್ಲೇನು ಸಿಗೋದೇ ಇಲ್ಲ. ಆ ಮಕ್ಕಳು ಹೇಳಿದ ಮಾತು ನಿಜಾನೇ. ಅದೊಂದು ಗವರ್ಮೆಂಟ್ ಸ್ಕೂಲ್ ಆಗಿತ್ತು. ಅದು ಮಾತ್ರ ಅಲ್ಲದೆ ಆ ಊರು ತುಂಬಾನೇ ಬ್ಯಾಕ್ವರ್ಡ್ ಆಗಿ ಉಳಿದಿರೋ ಒಂದು ಊರು. ಅಲ್ಲಿ ಏನಾದ್ರೂ ತಗೊಂಡ್ ಬರಕಂದ್ರು ತುಂಬಾ ದೂರ ಹೋಗ್ಬೇಕು. ಹಂಗಿದ್ದಾಗ ಕ್ಯಾಂಟೀನ್ ಅನ್ನೋ ಮಾತಿಗೆ ಅಲ್ಲಿ ಮಾತೇ ಇರ್ಲಿಲ್ಲ. ಶ್ಯಾಮುನ ಈ ಪರಿಸ್ಥಿತಿ ನೋಡಿ ಮೇಡಮ್ಗೆ ತುಂಬಾನೇ ಬೇಜಾರಾಗತ್ತೆ. ಅದಕ್ಕೆ ಅವ್ರು ಯೋಚನೆ ಮಾಡಿ ಅವ್ರ ಮನೆಯಿಂದ ತಗೊಂಡ್ ಬಂದಿರುವ ಟಿಫನ್ ಅನ್ನು ಕೊಡ್ತಾರೆ. ಆಮೇಲೆ ತುಂಬಾನೇ ಪ್ರೀತಿಯಿಂದ, ಶ್ಯಾಮು ಇದನ್ ತಗೋ, ಇದನ್ ತಿನ್ನು. ನಿಮ್ಮ ಅಮ್ಮನ ಆರೋಗ್ಯ ಸರಿ ಹೋಗೋವರೆಗೂ ನೀನು ದಿನ ನನ್ ಮನೆಯಲ್ಲಿಂದ ಎಲ್ಲಾರ್ಗೂ ಊಟ ತಗೊಂಡೋಗ್ತೀಯ, ಸರಿನಾ? ಅದನ್ ಕೇಳಿಸ್ಕೊಂಡಿದ ತಕ್ಷಣ ಅವನು ತುಂಬಾ ಸಂತೋಷ ಪಡ್ತಾನೆ. ಸ್ವಲ್ಪ ತಲೆ ಸ್ಕೂಲಲ್ಲಿ ಕೆಲಸ ಮಾಡೋರೊಬ್ರು ಬಂದು ಹೇಳ್ತಾರೆ, ಹಾ ಮೇಡಮ್, ಪ್ರಿನ್ಸಿಪಲ್ ಕರೀತಾ ಇದಾರೆ ನಿಮ್ಮನ್ನ. ಕ್ಲಾಸ್ ಆದ್ಮೇಲೆ ನಾನ್ ಬಂದು ಅವ್ರನ್ನ ಮೀಟ್ ಮಾಡ್ತೀನಿ. ಇಲ್ಲ ಮೇಡಮ್, ಸರ್ ತುಂಬಾ ಕೋಪದಲ್ಲಿದ್ದಾರೆ. ಈಗ್ಲೇ ಬರಕ್ ಹೇಳ್ತಿದ್ದಾರೆ. ಅರೆ, ಕ್ಲಾಸ್ ತಗೋತಿದ್ದೀನಲ್ವಾ ಹಂಗಂತೇಳಿ ಮೇಘ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಮತ್ತೆ 2 ತಿಂಗಳ ನಂತರ, ಆ ಶ್ಯಾಮು, ನಾನ್ ಕೊಟ್ಟಿರುವ ಹೋಮ್ವರ್ಕ್ ಎಲ್ಲ ಮುಗ್ಸಾಯ್ತಾ? ಹಾ ಮೇಡಮ್, ಆಗಿದೆ. ಸುಮಿತ್, ನೀನ್ ಬರ್ದಿದ್ಯಾ? ಹಾ ಮೇಡಮ್. ಒಳ್ಳೆ ವಿಷಯ. ಹೆಂಗೋ ಸ್ಕೂಲ್ಗೆ ಕೂಡ ಲೀವ್ ಬಿಡ್ತಾರೆ. ನಾನು ಮಕ್ಕಳನ್ನ ನೋಡ್ಕೋತಾ ಇರ್ತೀನಿ. ನೀವು ಅಷ್ಟರಲ್ಲಿ ಹೋಮ್ವರ್ಕ್ ಮುಗಿಸಿ, ಆಯ್ತಾ? ಮೇಡಮ್, ಮ್ಯಾಗಿ ಮಾಡೋಕೆ ನಾವು ನಿಮ್ಗೆ ಸಹಾಯ ಮಾಡ್ಬೋದಾ? ಬೇಡ ಬೇಡ ಶ್ಯಾಮು, ಫಸ್ಟ್ ನೀನು ಓದೋದ್ರ ಮೇಲೆ ಗಮನ ಕೊಡು, ಆಯ್ತಾ? ಇದು ತುಂಬಾನೇ ವಿಚಿತ್ರವಾಗಿತ್ತು. ಒಳ್ಳೆ ಗವರ್ಮೆಂಟ್ ಸ್ಯಾಲರಿ ತಗೋತಿದ್ದ ಒಂದು ಗವರ್ಮೆಂಟ್ ಸ್ಕೂಲ್ ಟೀಚರ್ ಈ ದಿನ ಸ್ಕೂಲ್ ಆಚೆನೆ ಮ್ಯಾಗಿ ಮಾರ್ತಾ ಇದ್ರು. ಅದೇ ಸ್ಕೂಲ್ ಆಚೆ ಅವರು ಮ್ಯಾಗಿ ಮಾರೋದೇನು ನಿಜ. ಅಲ್ಲಿ ಸ್ಕೂಲ್ ಇಂಟರ್ವೆಲ್ ಬಿಟ್ಟ ತಕ್ಷಣನೇ ಅಲ್ಲಿಗೆ ಆ ಮ್ಯಾಗಿ ತಿನ್ನೋದಕ್ಕೆ ಸ್ಕೂಲ್ ಮಕ್ಕಳು ಎಲ್ಲರೂ ಬರ್ತಾ ಇದ್ರು. ಮೇಡಮ್, ನನಗೆ ಒಂದು ಮ್ಯಾಗಿ ಬೇಕು. ಮೇಡಮ್, ನನಗೂ ಸಹ. ಮೇಡಮ್, ನನಗಂತೂ 3 ಪ್ಲೇಟ್ ಮ್ಯಾಗಿ ಬೇಕು. ಹಾ, 3 ಪ್ಲೇಟಾ? ನೀನೇ ತಿನ್ಬಿಡ್ತೀಯಾ? ಇಲ್ಲ ಮೇಡಮ್, ಒಂದು ನಂಗೆ, ಒಂದು ಕನ್ನಯ್ಯಗೆ, ಮತ್ತೊಂದು ಗೌರಿಗೋಸ್ಕರ. ಹಾ, ಸರಿ ಸರಿ. ಹಂಗಂತ ಹೇಳಿ ಎಲ್ಲರಿಗೂ ಒಂದೊಂದು ಪ್ಲೇಟ್ ಮ್ಯಾಗಿಯನ್ನ ಬೇಗ ಬೇಗ ಕೊಡ್ತಾಳೆ. ಅವಳು ಮುಂಚೆನೆ ಮಾಡಿಟ್ಟಿದ್ಲು. ಸ್ವಲ್ಪತ್ತಲ್ಲೇ ಎಲ್ಲ ಮ್ಯಾಗಿನೂ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪತ್ತಲ್ಲೇ ಒಂದು ಕಾರ್ ಮೇಘ ಅಂಗಡಿಯ ಮುಂದೆ ಬಂದು ನಿಲ್ಲುತ್ತೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. 1 ಪ್ಲೇಟ್ ಮ್ಯಾಗಿ ಸಿಗುತ್ತಾ? ಸಾರಿ ಸರ್, ನೀವು ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಬೇಗ ಮಾಡ್ಬಿಡ್ತೀನಿ. ಅರೆ, ಏನು ತೊಂದರೆ ಇಲ್ಲ, ನೀವು ಆರಾಮಾಗಿ ಮಾಡಿ, ನಾನು ವೇಟ್ ಮಾಡ್ತೇನೆ. ಆ ವ್ಯಕ್ತಿಯ ಹೆಸರು ಅಭಿಲಾಷ್. ಅವಳು ಮ್ಯಾಗಿ ಮಾಡ್ತಾ ಇದ್ರೆ ಅವಳನ್ನೇ ನೋಡ್ತಾ ನಿಂತಿರ್ತಾನೆ. ಅಲ್ಲೇ ಕೂತಿರುವ ಮಕ್ಕಳನ್ನು ಕೂಡ ಅವ್ನು ನೋಡ್ತಾನೆ. ಕೆಲಸ ಮಾಡ್ತಾ ಮಕ್ಕಳಿಗೆ ಕೂಡ ಓದು ಹೇಳ್ಕೊಡ್ತಾ ಇರ್ತಾಳೆ. ಅದನ್ನ ನೋಡಿ ಅಭಿಲಾಷ್ ಮೇಘ ಹತ್ರ ಕೇಳ್ತಾನೆ, ಈ ಮಕ್ಕಳು ಸ್ಕೂಲಿಗೆ ಹೋಗಲ್ವಾ? ಹೋಗ್ತಿದ್ವಿ, ಆದರೆ ಯಾವಾಗ ಸಿನ್ನಯ್ಯ ಮಾಸ್ಟರ್ ಬಂದರು ಆಗಿಂದ ಸ್ಕೂಲಲ್ಲಿ ಪಾಠನೇ ಆಗ್ತಿಲ್ಲ. ಹಾಗಾಗಿ ನಾವು ಈಗ ಮೇಡಮ್ ಹತ್ರ ಓದಕ್ಕೆ ಬರ್ತೀವಿ. ಸುಮಿತ್, ಬಾಯ್ ಮುಚ್ಚು. ನಿನ್ನ ಕೆಲಸ ನೋಡು. ಸರ್, ನಿಮ್ಮ ಮ್ಯಾಗಿ. ಸುಮಿತ್ನ ಅವಳು ಬೈದಿದ್ದು ನೋಡಿ ಅಭಿಲಾಷ್ಗೆ ಬಾಯಿ ತೆಗಿಯಕ್ಕನೆ ಈಗ ಧೈರ್ಯನೇ ಇಲ್ಲದೆ ಹೋಗ್ಬಿಡ್ತು. ಅವನು ಬಾಯಿ ಮುಚ್ಕೊಂಡು ಮ್ಯಾಗಿ ತಿನ್ಬಿಟ್ಟು ದುಡ್ಡು ಕೊಟ್ಟು ಅಲ್ಲಿಂದ ಹೊಟ್ಟೋಗ್ತಾನೆ. ಮೇಘ ನೋಡಿ ಶಾಕ್ ಆಗ್ತಾಳೆ. ಅಭಿಲಾಷಿನ ಗಾಡಿ ಅಲ್ಲಿಂದ ಸ್ಟ್ರೈಟ್ ಆಗಿ ಸ್ಕೂಲ್ ಒಳಗಡೆ ಹೋಗುತ್ತೆ. ಇಲ್ಲೆಲ್ಲ ಸರಿಯಾಗಿದೆ ಸರ್. ಬದಲಿಗೆ ಎಲ್ಲ ತುಂಬಾ ಚೆನ್ನಾಗೇ ಇದೆ. ಖಂಡಿತ ನಿಮ್ಗೆ ತುಂಬಾ ತಪ್ಪು ಮಾಹಿತಿ ಬಂದಿರಬೇಕು. ಏನ್ ತಪ್ಪು ಏನ್ ಸರಿ ಇದೆಲ್ಲ ನಾನೇ ಕಂಡುಹಿಡಿತೀನಿ ಚೌಧರಿ ಅವರೇ. ಈಗ ನಾನು ನಿಮ್ ಸ್ಟಾಫ್ಸ್ ನ ಭೇಟಿ ಆಗ್ಬೇಕು, ಮತ್ತೆ ಮಕ್ಕಳನ್ನು ಸಹ. ಸರ್, ಅದರದ ಏನು ಅವಶ್ಯಕತೆ ಇಲ್ಲಲ್ಲ. ನೀವು ನನ್ನ ಜೊತೆ ಮನೆಗೆ ಬಂದ್ರಲ್ಲ, ನಿಮಗಾಗಿ ಸ್ಪೆಷಲ್ ಲಂಚ್ ಮಾಡಿದ್ದೀನಿ ನಾನು. ಮತ್ತೆ ಅದರ ನಂತರ ನಾನಿಲ್ಲಿ ಊಟ ಮಾಡಕ್ಕಲ್ಲ, ಬದಲಿಗೆ ಸ್ಕೂಲ್ ಇನ್ಸ್ಪೆಕ್ಷನ್ ಮಾಡಕ್ ಬಂದಿದ್ದೀನಿ ಚೌಧರಿ ಅವರೇ. ಮತ್ತೆ ನೀವು ನನಗೆ ಕೆಲಸ ಮಾಡೋಕ್ ಬಿಡಿ, ಇಲ್ಲಾಂದ್ರೆ ನಿಮಗೆ ಸರಿ ಇರೋದಿಲ್ಲ. ಅಭಿಲಾಷ ಇಲಾಖೆಯ ಜಿಲ್ಲಾ ಅಧಿಕಾರಿ ಆಗಿರ್ತಾನೆ. ಅವರು ಸ್ಕೂಲ್ ಇನ್ಸ್ಪೆಕ್ಷನ್ಗೋಸ್ಕರ ಬಂದಿರ್ತಾರೆ. ಆದ್ರೆ ಅವರು ಮೇಘ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೋತಾರೆ. ಆಮೇಲೆ, ಏನು ನೀನ್ ನಿಜ ಹೇಳ್ತಾ ಇದೀಯಾ?
ಆ ಮ್ಯಾಗಿ ಗಾಡಿಯವರು ಇಲ್ಲಿನ ಟೀಚರ್ ಆಗಿದ್ರ ಮತ್ತೆ ಅವ್ರನ್ನ ಕೆಲಸದಿಂದ ಯಾರು ತೆಗೆದ್ರು ಮತ್ತೆ ಯಾಕೆ? ಆ ಮೇಘಾ ಮೇಡಮ್ ಅವ್ರಿಗೆ ತುಂಬಾ ದಿನಗಳಿಂದ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು ಸರ್. ಮತ್ತೆ ಅವತ್ತು ಅವತ್ತು ತುಂಬಾ ಹದಗೆಟ್ಟಿತ್ತು ಪರಿಸ್ಥಿತಿ. ಸರ್ ನೀವ್ ನನ್ನ ಕರೆದ್ರಾ? ಕರೆದಿದ್ದು ಅರ್ಧ ಗಂಟೆ ಮುಂಚೆ, ಆದ್ರೆ ನೀವ್ ಈಗ ಬಂದಿದ್ದೀರಾ. ಆ ನಿಮ್ಮ ಇದೇ ಇಂಡಿಸಿಪ್ಲಿನ್ ಇಂದ ನಾನ್ ನಿಮ್ಮ ಕೆಲಸ ಕಿತ್ಕೊಳ್ಬೇಕಾಗುತ್ತೆ ನೋಡಿ. ಸರ್ ನಾನದು ಕ್ಲಾಸ್ ತಗೋತಾ ಇದ್ದೆ. ನಾನು ಮಕ್ಕಳನ್ನ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ರೆ ನನ್ನ ಪ್ರಕಾರ ಅದು ಇಂಡಿಸಿಪ್ಲಿನ್. ಎನಿವೇ ನೀವ್ ನನ್ಗೆ ಏನಾದ್ರೂ ಹೇಳ್ಬೇಕು ಅನ್ಕೊಂಡ್ರಾ? ತುಂಬಾ ದಿನದಿಂದ ಹೇಳ್ತಾನೆ ಇದ್ದೀನಿ, ಆದ್ರೆ ನೀವ್ ಕೇಳ್ತಲೇ ಇಲ್ವಲ್ಲ. ನೋಡಿ ಮೇಘ ಅವ್ರೆ, ನೇರವಾಗಿ ಒಪ್ಕೊಂಡ್ಬಿಡು ಮತ್ತೆ ಟ್ರಾನ್ಸ್ಫರ್ ತಗೊಂಡ್ಬಿಡು, ಇಲ್ಲ ಅಂದ್ರೆ ಇಲ್ಲಿ ನೋಡಿ ಸರ್, ನಾನು ತುಂಬಾ ಸಲ ಹೇಳ್ಬಿಟ್ಟೆ ನಾನು ಈ ಸ್ಕೂಲಿಂದ ಹೋಗೋದೇ ಇಲ್ಲ ಅಂತ. ನಿಮ್ಮವ್ರನ್ನೇ ಏನಾದ್ರೂ ಕರ್ಕೊ ಬರ್ಬೇಕಂದ್ರೆ ಬೇರೆ ರೀತಿಯಲ್ಲಿ ಕರ್ಕೊಂಡ್ ಬನ್ನಿ. ಈ ಮಕ್ಕಳಿಗೆ ನನ್ನ ಅವಶ್ಯಕತೆ ಜಾಸ್ತಿ ಇದೆ ಸರ್, ನಾನು ಹೋಗಕ್ಕಾಗಲ್ಲ. ಮೇಘ ಮೇಡಮ್ ಒಪ್ಕೊಂಡಿಲ್ಲ. ಪ್ರಿನ್ಸಿಪಲ್ ಅವರು ಹಾಗಾಗಿ ಮೇಘ ಮೇಡಮ್ ಮೇಲೆ ಕಳ್ಳತನದ ಆರೋಪ ಮಾಡಿ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ರು. ಆದ್ರೆ ಹೇಗೆ ಕಳ್ಳತನದ ಏನಾದ್ರೂ ಸಾಕ್ಷಿ ಇರ್ಬೇಕಲ್ವಾ? ಮತ್ತೆ ಮೇಘ ಅವರು ಇದ್ರ ವಿರುದ್ಧ ಯಾಕೆ ಹೋಗಿಲ್ಲ? ಹೇಗ್ ಮಾಡ್ತಾರೆ? ಪ್ರಿನ್ಸಿಪಲ್ ಅವರು ತುಂಬಾ ತಲೆ ಓಡಿಸಿದ್ರು. ಸ್ಕೂಲಲ್ಲಿ ಕಂಪ್ಯೂಟರ್ನ ಅವರೇ ಕಳ್ತನ ಮಾಡಿ ರಾತ್ರಿ ಹೊತ್ತಲ್ಲಿ ಮೇಘ ಮೇಡಮ್ ಅವರ ಮನೇಲಿ ಇಟ್ಬಿಟ್ರು. ಮತ್ತೆ ಊರಿನ ಸ್ವಲ್ಪ ಜನಗಳಿಗೆ ಹಣ ಕೊಟ್ಟು ಮೇಘ ಮೇಡಮ್ ಅವ್ರ ಹತ್ರ ಆಟ ಆಡ್ಬಿಟ್ರು. ಈಗ ನೀವೇ ಹೇಳಿ ಸರ್, ಅಮಾಯಕ ಮೇಘ ಮೇಡಮ್ ಏನಂತಾನೆ ಮಾಡ್ತಾರೆ. ಆದ್ರೆ ಅವರ ಮನಸ್ಸು ನೋಡಿ, ಇಷ್ಟೆಲ್ಲ ಆದ್ರೂ ನಂತರ ಅವರು ಈ ಊರನ್ನ ಇಲ್ಲಿನ ಮಕ್ಕಳನ್ನ ಬಿಟ್ಟು ಹೋಗ್ಲಿಲ್ಲ. ಮಕ್ಕಳಿಗೆ ಊಟದ ತೊಂದರೆ ಆಗ್ಬಾರ್ದಂತ ಅವರೇ ಖುದ್ದಾಗಿ ಮ್ಯಾಗಿ ಅಂಗಡಿ ಹಾಕೊಂಡಿದ್ದಾರೆ. ಮತ್ತೆ ಊರಿನ ಬಡ ಮಕ್ಕಳಿಗೆ ಉಚಿತವಾಗಿ ಓದಿಸ್ತಾರೆ ಅವರು. ಮೇಘನ ಬಗ್ಗೆ ನಿಜ ಎಲ್ಲ ತಿಳ್ಕೊಂಡ್ಮೇಲೆ ಅಭಿಲಾಷ್ಗೆ ತುಂಬಾ ಬೇಜಾರಾಗತ್ತೆ. ಅವನು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೋತಾನೆ. ಆಮೇಲೆ 1 ತಿಂಗಳ ನಂತರ, ಮಿಸ್ ಮೇಘ, ಇವತ್ತಿಂದ ನೀವು ಈ ಸ್ಕೂಲ್ನ ಪ್ರಿನ್ಸಿಪಲ್. ಮಿಸ್ಟರ್ ಚೌಧರಿ ಮತ್ತೆ ಅವ್ರ ಜೊತೆಗಿರೋರು ಇವಾಗ ಸಸ್ಪೆಂಡ್ ಆಗಿದ್ದಾರೆ. ಈಗಿಂದ ಇವ ಮ್ಯಾಗಿ ಅಂಗಡಿಯನ್ನ ಬಿಟ್ಟು ಈ ಸ್ಕೂಲನ್ನ ನಡೆಸಿ. ಸರ್ ನೀವು ನನ್ಗೋಸ್ಕರ ಮಾಡಿದ್ದಕ್ಕೆ ನಾನು ನಿಜವಾಗ್ಲೂ ಸಂತೋಷವಾಗಿದ್ದೀನಿ. ಆದ್ರೆ ಮ್ಯಾಗಿ ಅಂಗಡಿ ಮಾತ್ರ ಮುಚ್ಚಬೇಕಂತ ಹೇಳ್ಬೇಡಿ, ಯಾಕಂದ್ರೆ ನನ್ ಜೊತೆಗೆ ಅದು ಮಕ್ಕಳಿಗೆ ಕೂಡ ಉಪಯೋಗ ಆಗುತ್ತೆ. ನಾನು ಅದನ್ನ ಸ್ಕೂಲ್ ಒಳಗಡೆ ತಗೊಂಡ್ ಬಂದು ಸ್ಕೂಲ್ನ ಕ್ಯಾಂಟೀನ್ ರೂಪದಲ್ಲಿ ನಡೆಸ್ಬೇಕು ಅನ್ಕೊಂಡಿದ್ದೀನಿ ಸರ್. ಅಭಿಲಾಷ್ ನಗ್ತಾ ಅದಕ್ಕೆ ಸರಿ ಅಂತ ಹೇಳಿ ಅದ್ರ ಜೊತೆಗೆ ಮೇಘ ಪೂರ್ತಿ ಊರಲ್ಲಿ ಮ್ಯಾಗಿ ಮೇಡಮ್ ಎಂಬುವ ಹೆಸರಲ್ಲಿ ಫೇಮಸ್ ಆಗ್ತಾಳೆ. ಆ ಊರಿನ ಮಕ್ಕಳ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಮೇಡಮ್ ರೆಡಿ ಆಗಿರ್ತಾರೆ. ದೀಪಕ್ ಒಬ್ಬ ಅನಾಥ ಹುಡುಗ. ಒಂದು ದೊಡ್ಡ ಸ್ಕೂಲಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿರುವ ದೀನುಗೆ ಮಗು ಒಂದು ಡಸ್ಟ್ಬಿನ್ ಹತ್ರ ಸಿಗುತ್ತೆ. ಈ ಪರಿಸ್ಥಿತಿಯಲ್ಲಿ ಆ ಮಗುನ ತಗೊಂಡೋಗಿ ಚೆನ್ನಾಗಿ ಬೆಳೆಸ್ತಾನೆ. ಅವನು ಮದ್ವೆನೂ ಮಾಡ್ಕೊಳ್ಳೋದಿಲ್ಲ. ದೀನು ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ದೀಪಕ್ಗೆ ಒಂದು ಸೀಟ್ ಕೊಡಿ ಅಂತ ಬೇಡ್ಕೋತಾನೆ. ದೀಪಕ್ ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನ್ ಬರ್ಬೇಕು ಅನ್ನೋದು ಆಸೆ. ದೀಪಕ್ ಈಗ 9ನೇ ಕ್ಲಾಸ್ ಅಲ್ಲಿ ಇದ್ದ. ದೀಪಕ್ಗೆ ಓದೋದಂದ್ರೆ ಇಷ್ಟ. ಒಳ್ಳೆ ಮಾರ್ಕ್ಸ್ ತಗೊಂಡ್ ಪಾಸ್ ಆಗ್ಬೇಕು ಅಂತ ಅವನು ಅನ್ಕೊಂಡಿರ್ತಾನೆ. ಅದಕ್ಕೆ ದೀನು ಮಲ್ಕೊಂಡ್ಮೇಲೆ ಮನೇಲಿದ್ದಿರುವ ಒಂದು ಎಮರ್ಜೆನ್ಸಿ ಲೈಟ್ ಇಟ್ಕೊಂಡು ಅವನು ದಿನಾ ರಾತ್ರಿ ಓದ್ತಿದ್ದ. ಚೆನ್ನಾಗಿ ಓದ್ತಿದ್ದ. ಅದೇ ಸ್ಕೂಲಲ್ಲಿ ಒಂದು ಟ್ರಸ್ಟಿಯ ಮಗನಾದ ಅರ್ಜುನ್ ಅನ್ನೋ ಹುಡುಗನು ಓದ್ತಿದ್ದ. ಅವನ್ಗೆ ದೀಪಕ್ನ ನೋಡಿದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಟ್ರಸ್ಟಿಯ ಮಗನಾಗಿದ್ರಿಂದ ಟೀಚರ್ಸ್ ಅವನ್ನ ಏನು ಬೈಯಕ್ಕಾಗ್ತಿರ್ಲಿಲ್ಲ. ಯಾವಾಗೂ ಅವನ್ನೇ ಸಪೋರ್ಟ್ ಮಾಡ್ತಿದ್ರು. ದೀಪಕ್ನ ಯಾವಾಗ್ಲೂ ಡೌನ್ ಮಾಡೋದ್ರಲ್ಲಿ ಅವನ್ಗೆ ತುಂಬಾನೇ ಇಷ್ಟ ಆಗಿತ್ತು. ಹೇಳಿ ಸರ್, ರೇಸ್ ಯಾರು ವಿನ್ನು? ನಿಮ್ಗೆ ಗೊತ್ತಿದ್ಯಲ್ಲ ಯಾರು ವಿನ್ನರ್ ಅಂತ? ಹಾ ದೀಪಕ್, ನೀನ್ ಈ ರೇಸಲ್ಲಿ ಹಾರಿದ್ಯಾ? ಅರ್ಜುನ್ ನಿನ್ನಗಿಂತ ಮೊದ್ಲೇನೆ ಲೈನ್ ಕ್ರಾಸ್ ಮಾಡಿದ್ದ. ನೋಡಿದ್ಯಾ, ನಾನ್ ಯಾವಾಗ್ಲೂ ವಿನ್ ಆಗ್ತೀನಿ, ನಾನ್ ಸೋಲೋದೇ ಇಲ್ಲ. ದೀಪಕ್ ಪಾಪ ಬೇಜಾರಾಗಿ ಕ್ಲಾಸ್ ಒಳಗಡೆ ಬರ್ತಾನೆ. ಸರ್, ಎಷ್ಟವರೆಗೂ ಟ್ರಸ್ಟಿ ಮಗ ಅಂತ ಭಯ ಪಟ್ಕೊಂಡು ಅರ್ಜುನ್ಗೆ ಸಪೋರ್ಟ್ ಮಾಡೋದು? ನಾನ ಮೇಡಮ್, ನಿಮ್ಗೆ ಗೊತ್ತಿಲ್ವಾ ಅರ್ಜುನ್ ಸ್ಕೂಲ್ನ ಟ್ರಸ್ಟಿಯ ಮಗ ಅಂತ? ಮತ್ತೆ ಪ್ರಿನ್ಸಿಪಲ್ ಅವರು ಮೊದ್ಲೇ ಹೇಳಿದಾರಲ್ವಾ ನಮಗೆ ಅರ್ಜುನ್ ಜೊತೆ ಒಳ್ಳೇದಾಗಿರ್ಬೇಕು ಅಂತ. ನಾವ್ ಹೀಗ್ ಮಾಡಿಲ್ಲ ಅಂದ್ರೆ ನಮ್ ಕೆಲ್ಸಾನೇ ಹೋಗೋ ಪರಿಸ್ಥಿತಿ. ಸರ್, ಈ ಅತ್ಯಾಚಾರ ನಾವು ಮಾಡೋದು ತುಂಬಾ ತಪ್ಪು ಸರ್. ಎಷ್ಟ್ ದಿನ ನಾವ್ ಈ ಭೇದ ಭಾವ ತೋರಿಸೋದು? ಅವನು ತುಂಬಾ ಚೆನ್ನಾಗಿ ಓದೋ ಹುಡುಗ, ಅನಾಥ ಹುಡುಗ ಬೇರೆ. ದೀನ ಅವನ್ನ ಒಳ್ಳೆ ಪೊಸಿಷನ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂಡು ಕಷ್ಟಪಟ್ಟು ಓದಿಸ್ತಿದ್ದಾನೆ. ಈ ಅರ್ಜುನ್ ಮಾಡೋ ಕೆಲ್ಸದಲ್ಲಿ ನಾವು ಎಷ್ಟ್ ದಿನ ಇವನ್ಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ ನಾವ್ ಏನು ಮಾಡಕ್ಕಾಗಲ್ಲ ಮೇಡಮ್, ಎಲ್ಲ ಕಾಲಾನೇ ಸರಿ ಮಾಡುತ್ತೆ ಮೇಡಮ್. ಒಂದಿನ ಬೇರೆ ಸ್ಕೂಲ್ನ ಪ್ರಿನ್ಸಿಪಲ್ ಈ ಸ್ಕೂಲ್ನ ವಿಸಿಟ್ ಮಾಡೋದಕ್ಕಂತ ಬರ್ತಾರೆ. ಆಗ ದೀಪಕ್ ಅವ್ರಿಗೆ ಕ್ಲಾಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ಕಂಪ್ಯೂಟರ್ ಕ್ವೆಶ್ಚನ್ಸ್ ನ ಅವರು ಕೇಳ್ತಾರೆ. ಆಗ ಎಲ್ಲಾರ್ಗಿಂತ ಮುಂಚೆ ದೀಪಕ್ಗೆ ಆನ್ಸರ್ ಗೊತ್ತಿರುತ್ತೆ. ಅದಕ್ಕೆ ಅವನು ಕೈ ರೇಸ್ ಮಾಡ್ತಾನೆ. ಸರ್ ಇಲ್ಲ ಸರ್, ಇವನ್ ಮನೆಯಲ್ಲಿ ಕಂಪ್ಯೂಟರೇ ಇಲ್ಲ, ಇವನಿಗೆ ಹೇಗೆ ಉತ್ತರ ಗೊತ್ತಿರುತ್ತೆ? ಇವನ್ ನಮ್ಮ ಸ್ಕೂಲಿನ ಕ್ಲೀನರ್ನ ಮಗ, ಇವನ್ ಮೇಲೆ ದಯೆ ಮಾಡಿ ನಾವು ಸೀಟ್ ಕೊಟ್ಟಿದ್ದು. ಇಲ್ಲ ಸರ್, ನಂಗೆ ಈ ಕ್ವಶನ್ನ ಆನ್ಸರ್ ಬರುತ್ತೆ, ನಾನಿದ್ರ ಬಗ್ಗೆ ಓದಿದ್ದೀನಿ.
ಅರ್ಜುನಿಗೆ ಈ ಕ್ವಶನ್ ಆನ್ಸರ್ ಗೊತ್ತಿದೆ. ಮಗು ಅರ್ಜುನ್ ಹೇಳು. ಸರ್ ನಂಗೆ ಇದ್ರ ಆನ್ಸರ್ ಗೊತ್ತಿಲ್ಲ, ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸರ್ ನಂಗೆ ಗೊತ್ತಿದೆ, ನಾನ್ ಹೇಳ. ಓ ಹೇಳಪ್ಪ. ದೀಪಕ್ನ ಉತ್ತರ ಸರಿ ಆಗಿತ್ತು. ಮತ್ತೆ ಬೇರೆ ಸ್ಕೂಲ್ನ ಪ್ರಿನ್ಸಿಪಲ್ನ ಜೊತೆಗೆ ಆ ಕ್ಲಾಸಲ್ಲಿರುವ ಮಕ್ಕಳು ಎಲ್ಲರೂ ಕೈ ತಟ್ತಾರೆ. ಮತ್ತೆ ಪ್ರಿನ್ಸಿಪಲ್ ಏನು ಮಾತಾಡಲ್ಲ. ಇದನ್ನ ನೋಡಿ ಅರ್ಜುನ್ಗೆ ತುಂಬಾ ಹೊಟ್ಟೆ ಕಿಚ್ಚಾಗತ್ತೆ. ಏನಾದ್ರೂ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಈ ದೀಪಕ್ ಏನಾದ್ರೂ ಮಾಡಬೇಕು. ಮತ್ತೆ ನಂಗೆ ಗೊತ್ತು ಇವನ ಸ್ಕೂಲಿಂದ ಹೇಗೆ ತೆಗಿಬೇಕು ಅಂತ. ದೀಪಕ್ ಅವ್ರಿಗೆ ಎಕ್ಸಾಮ್ ಬರೋದಿತ್ತು. ಅದ್ರಲ್ಲಿ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೋಬೇಕು ಅನ್ನೋದು ಅವನ ಆಸೆ. ಆದ್ರೆ ಅಲ್ಲಿರುವ ಗಾರ್ಡ್ನ ಭಯಪಡಿಸಿ ಅರ್ಜುನ್ ಒಳಗಡೆ ಹೋಗಿ ಎಕ್ಸಾಮ್ ಪೇಪರ್ನ ಕಳ್ತನ ಮಾಡಿ ತಗೊಂಡ್ ಬಂದು ಇವನ್ ಬ್ಯಾಗಲ್ಲಿ ಇಟ್ಬಿಡ್ತಾನೆ. ಆಮೇಲೆ ಪ್ರಿನ್ಸಿಪಲ್ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳ್ತಾನೆ. ಬನ್ನಿ ಸರ್, ನಾನ್ ದೀಪಕ್ ನಾ ಕ್ವಶನ್ ಪೇಪರ್ ಕದಿಯೋದನ್ನ ನಾನೇ ನೋಡಿದೀನಿ ಸರ್. ನನ್ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ಗಾರ್ಡನ್ ಕೇಳಿ. ಗಾರ್ಡನ್ ಕೇಳ್ಬೇಕಂತಲ್ಲ, ನಾವು ಹೋಗಿ ದೀಪಕ್ನ ಬ್ಯಾಗ್ ನೋಡೋಣ. ಅರ್ಜುನ್ ಫಸ್ಟ್ ದೀಪಕ್ ಬ್ಯಾಗ್ ಅಲ್ಲಿ ಎಕ್ಸಾಮ್ ಪೇಪರ್ನ ಇಟ್ಟಿರ್ತಾನೆ. ಪ್ರಿನ್ಸಿಪಲ್ ಬಂದು ನೋಡ್ತಾರೆ. ಆಗ ಸರ್ ನಂಗೆ ಈ ಕ್ವಶನ್ ಪೇಪರ್ ಇಲ್ಲ ಹೇಗೆ ಬಂತು ಅಂತ ನಂಗೆ ಗೊತ್ತೇ ಇಲ್ಲ ಸರ್. ಇದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ನನ್ನ ನಂಬಿ ಸರ್. ಹೋಗಿ ಜೀನುನ ಕರೀರಿ. ನಂಗೆ ದೀಪಕ್ನಂತ ಸ್ಟೂಡೆಂಟ್ ನನ್ನ ಚೂಳಲ್ ಬೇಡ. ಇವನ್ ಇಲ್ಲಿದ್ರೆ ಉಳ್ದ ಮಕ್ಕಳು ಕೂಡ ಕಳ್ಳರಾಗ್ತಾರೆ. ನನ್ನ ದೀಪಕ್ ಕಳ್ಳ ಅಲ್ಲ ಸರ್, ನನ್ನ ನಂಬಿ ಸರ್, ಇವನ್ ಹೀಗಲ್ಲ. ಅಪ್ಪ ನಾನು ಕದೀಲಿಲ್ಲ, ನಂಗೆ ಗೊತ್ತಿಲ್ಲಪ್ಪ ಇದು ಹೇಗೆ ಬಂತು ಅಂತ. ನಂಗೇನು ಗೊತ್ತಿಲ್ಲ, ನಾನು ನಿನ್ನ ಮುಖ ನೋಡಿ ಪಾಪ ಪುಣ್ಯ ಕಂಡೆ, ಮತ್ತೆ ಇವನಿಗೆ ಅಡ್ಮಿಷನ್ ಕೊಟ್ಟೆ. ಆದ್ರೆ ದೀನು ಇವನಿಗೆ ಮರ್ಯಾದೆ ಇಲ್ಲ. ಅನಾಥ ಅಲ್ವಾ, ನೀನು ಕೂಡ ಕ್ಲೀನಿಂಗ್ ಸ್ಟಾಫ್ ಅಲ್ವಾ, ನಂಗೆಲ್ಲ ಗೊತ್ತು. ಕಳ್ರೆ ಆಗೋದು ಇವರೆಲ್ಲ. ದೊಡ್ಡ ಸ್ಕೂಲಲ್ಲಿ ಓದೋಷ್ಟು ಮರ್ಯಾದೆ ಇಲ್ಲ ಇವರಿಗೆ. ಕರ್ಕೊಂಡೋಗು, ಪೊಲೀಸ್ ಕಲಿತೀನಿಲ್ಲ ಅಂದ್ರೆ. ದೀನು ಅಳ್ತಾ ದೀಪಕ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅರ್ಜುನ್ ತುಂಬಾನೇ ಸಂತೋಷ ಪಡ್ತಾನೆ. ಪ್ರಿನ್ಸಿಪಲ್ ಅವರ ಆಫೀಸ್ಗೆ ಬಂದ್ಬಿಡ್ತಾರೆ. ಅದೇ ಸಮಯಕ್ಕೆ ನಯನ ಬರ್ತಾರೆ. ಅವ್ರ ಜೊತೆ ಟ್ರಸ್ಟಿ ಆಗಿರುವ ಅರ್ಜುನ್ ಅವರ ಅಪ್ಪನು ಬಂದಿರ್ತಾರೆ. ಸರ್ ನಿಮ್ಗೆ ಈ ವಿಷಯ ಗೊತ್ತೇ ಇರ್ಬೇಕು. ನಿಮ್ ಮಗನಾಗಿರುವ ಅರ್ಜುನ್ಗೆ ತುಂಬಾನೇ ಹೆಡ್ವೇಟ್ ಇದೆ ಸರ್. ಟ್ರಸ್ಟಿ ಮಗ ಅಂತ ತೋರ್ಸ್ಕೋಬೇಕು ಅಂತ ನೋಡ್ತಿರ್ತಾನೆ. ಅವನು ತುಂಬಾ ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾನೆ ಸರ್. ನೀವು ನಿಮ್ ಮಗ ಆ ದಾರಿಯಲ್ಲಿ ಹೋಗ್ಬೇಕು ಅನ್ಕೋತೀರಾ? ನೋಡಿ ಸರ್, ನಾನು ಎಲ್ಲ ರೆಕಾರ್ಡ್ ಮಾಡಿದೀನಿ. ಅವನೇ ಕಳ್ತನ ಮಾಡಿ ಪಾಪ ದೀಪಕ್ ಬ್ಯಾಗ್ ಅಲ್ಲಿ ಇಟ್ಟು ಸುಳ್ಳು ಹೇಳ್ತಿದ್ದಾನೆ. ನಾನೇನಾದ್ರೂ ಅನ್ಕೊಂಡ್ರೆ ಈ ವಿಡಿಯೋನ ಎಲ್ಲರಿಗೂ ತೋರಿಸಿ ಮಾನ ಮರ್ಯಾದೆ ತೆಗಿಬೋದಾಗಿತ್ತು. ಆದ್ರೆ ಹುಡುಗನ್ನ ಕರೆಕ್ಟ್ ಆಗ ದಾರಿಯಲ್ಲಿ ತಗೊಂಡೋಗ್ಬೇಕು ಅನ್ನೋದೇ ನನ್ನ ಇಚ್ಛೆ. ಸೊ ನೀವೇನು ಅನ್ಕೋತಿದ್ದೀರಾ ಅಂತ ದಯವಿಟ್ಟು ನಾನು ಹೇಳಿ ಸರ್. ಒಂದ್ ವೇಳೆ ಎಲ್ಲರಿಗೂ ಗೊತ್ತಾದ್ರೆ ನಿಮ್ಮ ಹೆಸರೆಷ್ಟು ಹಾಳಾಗುತ್ತೋ ಗೊತ್ತು ನಿಮ್ಗೆ. ಐಮ್ ಸಾರಿ ನೇನಾ, ನಂಗೆ ಈಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅವನು ಹೀಗೆ ಮಾಡ್ತಾನೆ ಅಂತ ನಂಗೆ ಯಾರು ಹೇಳಿರ್ಲಿಲ್ಲ. ದಯವಿಟ್ಟು ಯಾರಿಗೂ ಈ ವಿಡಿಯೋನ ತೋರಿಸ್ಬೇಡಿ, ಇಲ್ಲ ಅಂದ್ರೆ ನನ್ನ ಮಗನ ಭವಿಷ್ಯ ಮುಗೀತು. ಅರ್ಜುನ್ ಅವರಪ್ಪ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಅರ್ಜುನ ಕರೀತಾರೆ. ವಿಡಿಯೋ ನೋಡಿ ಅರ್ಜುನ್ ತುಂಬಾನೇ ಭಯ ಪಡ್ತಾನೆ. ಅಪ್ಪ ನನ್ನಿಂದ ತಪ್ಪಾಗಿದೆ, ನಂಗೆ ದೀಪಕ್ಕಿಂದ ರಿವೆಂಜ್ ಬೇಕಿತ್ತು. ಅಪ್ಪ ನನ್ನ ಕ್ಷಮಿಸ್ಬಿಡು. ದೀಪಕ್ ಅಂತ ಒಳ್ಳೆ ಹುಡುಗನ್ಗೆ ಹೀಗೆ ಮೋಸ ಮಾಡಕ್ ಮರ್ಯಾದೆ ಇಲ್ಲ ನಿಂಗೆ. ನೀನ್ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಮರ್ಯಾದೆನೆ ಬರ್ತಿಲ್ಲ. ನಾನ್ ನಿನ್ನ ಹತ್ರ ಮಾತಾಡೋದೇ ಇಲ್ಲ. ನೀನ್ ಏನ್ ಬೇಕಾದ್ರೂ ಮಾಡಿನ್ ಮುಂದೆ. ನಿನ್ನಮ್ಮ ಮತ್ತೆ ನಿಂಗೂ ಏನು ಸಂಬಂಧ ಇಲ್ಲ. ಇಲ್ಲ ಅಪ್ಪ, ಹಾಗೆ ಮಾಡಬೇಡಿ. ನಾನು ನಿಮ್ಮನ್ನ ಅಮ್ಮನ್ನ ಪ್ರೀತಿ ಮಾಡ್ತೀನಿ. ನನ್ನ ಕ್ಷಮಿಸ್ಬೇಡಿ, ನಾನು ಹೀಗೆ ಮಾಡಲ್ಲ. ತಪ್ಪು ನಮ್ಮಿಂದ ಆಗಿದೆ. ಅರ್ಜುನ್ ಹೀಗಾಗೋಕ್ಕೆ ನಾವು ಕಾರಣನ ಅಂತ ನಾವೇ ಅರ್ಜುನ್ಗೆ ಸಪೋರ್ಟ್ ಮಾಡಿದ್ದು. ಅಪ್ಪ ಒಂದ್ಸರಿ ನನ್ನ ಕ್ಷಮಿಸ್ಬಿಡು. ತಪ್ಪಾಯ್ತು ಅಂದ್ರೆ ದೀಪಕ್ನ ಹೋಗಿ ಕೇಳು ನೀನು, ಅವರೇ ನಿನ್ನ ಕ್ಷಮಿಸ್ಬೇಕು. ನೇನಾ ಮ್ಯಾಮ್, ನನ್ನ ಕ್ಷಮಿಸ್ಬೇಡಿ. ಈ ವಿಡಿಯೋ ಯಾರಿಗೂ ತೋರಿಸ್ಬೇಡಿ. ಇಲ್ಲ ಅರ್ಜುನ್ ಮಗ್ನೆ, ನಾನ್ ಇದನ್ನ ಯಾರಿಗೂ ತೋರ್ಸೋದಿಲ್ಲ. ನಾನ್ ನಿನ್ನ ಗುರು. ನಿನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡೋಗೋದೇ ನನ್ ಕೆಲ್ಸ. ಅರ್ಜುನ್ ದೀಪಕ್ ಹತ್ರ ಕ್ಷಮಾಪಣೆ ಕೇಳ್ತಾನೆ. ದೀಪಕ್ ನನ್ನ ಕ್ಷಮಿಸ್ಬೇಡ ಕಣೋ. ಅರೆ ನಾನಂತೂ ನಿನ್ನ ಕ್ಷಮಿಸ್ಬಿಟ್ಟಿದ್ದೀನಿ. ಗೆಳೆಯರು ಕ್ಷಮೆ ಕೇಳಲ್ಲ, ಹಗ್ ಮಾಡ್ಕೊಳ್ತಾರೆ. ಹಂಗಂತೇಳಿ ದೀಪಕ್ ಅರ್ಜುನ್ನ ಹಗ್ ಮಾಡ್ಕೋತಾನೆ. ಇದನ್ ನೋಡಿ ಬೇರೆ ಎಲ್ಲಾ ಟೀಚರ್ಸು ಸಹ ತುಂಬಾನೇ ಸಂತೋಷ ಪಡ್ತಿರ್ತಾರೆ.